ಹೊಸಕೋಟೆ ನಗರಸಭೆಗೆ 2023-24ನೇ ಸಾಲಿಗೆ 1,30,30,00,000ಗಳ ಉಳಿತಾಯ ಬಜೆಟ್ ಅನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆ ದೇವರಾಜ್ರವರು ಮಂಡಿಸಿದ್ದು, ಎಲ್ಲಾ ಮೂಲಗಳಿಂದ ಒಟ್ಟು 50,70,00,000ಗಳ ಹಣ ಸಂಗ್ರಹಗೊಳ್ಳುವ ನಿರೀಕ್ಷೆ ಇದ್ದು, 49,40,00,000 ರುಗಳನ್ನು ನಾನಾ ಬಾಬ್ತುಗಳಿಗೆ ವೆಚ್ಚ ಮಾಡಲು ಯೋಜಿಸಲಾಗಿದೆ ಎಂದು ಬಜೆಟ್ ಅನ್ನು ಮಂಡನೆ ಮಾಡಿದರು. ಆಸ್ತಿ ತೆರಿಗೆ, ಜಾಹೀರಾತು ತೆರಿಗೆ, ಉದ್ಯಮಿ ತೆರಿಗೆ ಮತ್ತು ಇತರ ಶುಲ್ಕಗಳಿಂದ 15,44,00,000, ನೀರಿನ ತೆರಿಗೆ ಮುಖಾಂತರ 50 ಲಕ್ಷ, ಮಳಿಗೆ ಬಾಡಿಗೆಗಳು 50 ಲಕ್ಷ, ಕೇಂದ್ರ ಸರ್ಕಾರದಿಂದ 5,22,00,000, ರಾಜ್ಯ ಸರ್ಕಾರದಿಂದ 21,31,00,000 ಮೀಸಲಾಗಿದ್ದು, ಕಳೆದ ಸಾಲಿನ ಹೂಡಿಕೆ 7,73,00,000 ಒಳಗೊಂಡಂತೆ ಒಟ್ಟು 50,70,00,000 ಹಣಕಾಸು ಲಭ್ಯವಿದ್ದು ಅಂದಾಜು ಮಾಡಲಾಗಿದೆ. ಲಭ್ಯವಿರುವ ಒಟ್ಟು 50,70,00,000 ಮೊತ್ತವನ್ನು ನಿರೀಕ್ಷಿಸಲು ಬಯಸುತ್ತೇವೆ. ಕಚೇರಿ ಆಡಳಿತ ಮತ್ತು ನಿರ್ವಹಣೆ ಕೌನ್ಸಿಲ್ ಮಂಡಳಿ ವೆಚ್ಚ ರು 2,07,00,000, ಅಧಿಕಾರ ಮತ್ತು ನೌಕರರ ವೇತನ ಭತ್ಯತೆ 5,95,00,000, ಕಲ್ಯಾಣ ಕಾರ್ಯಕ್ರಮಗಳಿಗೆ 87,81,000, ನೀರು ಸರಬರಾಜು ನಿರ್ವಹಣೆ ಮತ್ತು ಕಾಮಗಾರಿ 8,20,00,000, ಬೀದಿ ದೀಪ ನಿರ್ವಹಣೆಗೆ 3,86,00,000, ಘನತ್ಯಾಜ್ಯ ನಿರ್ವಹಣೆಗೆ 6,95,00,000, ರಸ್ತೆ ಅಭಿವೃದ್ಧಿ 5,05,00,000, ಚರಂಡಿ ರಾಜಕಾಲುವೆ ಕಾಮಗಾರಿಗಳಿಗೆ 5,09,00,000, ಇತರ ಸೌಲಭ್ಯ ಕಾಮಗಾರಿಗೆ 5,91,00,000, ಅಸಂಧಾನ ವಸತಿ ತೆರಿಗೆ ಮತ್ತು ಕರಗಳ 5,45,00,000, ಒಟ್ಟು 49,40,00,000 ವೆಚ್ಚದಲ್ಲಿ ಅಂದಾಜಿಸಲಾಗಿದೆ. ಅಂದಾಜಿನ ವೆಚ್ಚಗಳು ಹಾಗೂ ಯೋಜನೆಗಳು ಪ್ರಮುಖ ಅಂಶಗಳು: ಸಾರ್ವಜನಿಕರ ಆರೋಗ್ಯ ಮತ್ತು ಹಿತದೃಷ್ಟಿಯಿಂದ ಉದ್ಯಾನವನ ಹಾಗೂ ಅಭಿವೃದ್ಧಿ, ಮಕ್ಕಳ ಆಟಿಕೆ ಹಾಗೂ ವ್ಯಾಯಾಮ ಪರೀಕ್ಷೆಗಳನ್ನು ಅಳವಡಿಸುವುದು 30 ಲಕ್ಷ, ನಗರಸಭೆ ನೂತನ ಕಚೇರಿ ಕಟ್ಟಡದ ನಿರ್ಮಾಣ ಮತ್ತು 1ನೇ ಹಂತ, ಕಂದಾಯ ಶಾಖೆ ಹಳೆಯ ದಾಖಲೆಗಳನ್ನು ಗಣಕೀಕರಿಸುವುದು 10 ಲಕ್ಷ, ಜಿಲ್ಲಾ ಹಂತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪನೆಗೆ ನಗರಸಭೆ ವತಿಯಿಂದ 5 ಲಕ್ಷ, ಬೀದಿ ನಾಯಿಗಳು ಸಂತಾನಹರಣಕ್ಕೆ 15 ಲಕ್ಷ, ಪೌರ ಕಾರ್ಮಿಕರ ದಿನಾಚರಣೆಗೆ 5 ಲಕ್ಷ, ಸಾರ್ವಜನಿಕರ ನಗರಸಭೆ ತೆರಿಗೆ ಮತ್ತು ಶುಲ್ಕಗಳನ್ನು ಡಿಜಿಟಲ್ ವಹಿಸುವುದು, ನಗದು ರಹಿತ ತೆರಿಗೆ ಮತ್ತು ಸೌಲಭ್ಯಗಳು ಕಲಿಸುವುದು, ಪ್ರಮುಖ ರಸ್ತೆ ಪದಾಚಾರಿ ರಸ್ತೆಗಳನ್ನು ಒತ್ತುವರಿ ತೆರವು ಮತ್ತು ಅಭಿವೃದ್ಧಿ, ಸ್ವಚ್ಛತೆ, ಪ್ಲಾಸ್ಟಿಕ್ ನಿಷೇಧ ಹಾಗೂ ಇನ್ನಿತರ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವುದು 2 ಲಕ್ಷ, ಘನತ್ಯಾಜ್ಯ ನಿರ್ಮಾಣ ಘಟಕ ಹಾಗೂ ಕಲಿಕಾ ಕೇಂದ್ರ ಉದ್ಘಾಟನೆ, ಎಲ್ಲ ಅಂಗಡಿ ವ್ಯಾಪಾರ ಕೇಂದ್ರಗಳನ್ನು ವ್ಯಾಪಾರ ಪರವಾನಗಿ ಪಡೆಯಲು ಹಾಗೂ ಎ ಮತ್ತು ಬಿ ಖಾತೆ ಅದಾಲತ್ ಕಾರ್ಯಕ್ರಮ ಕೈಗೊಳ್ಳುವುದು, ವರಿಷ್ಠ ಜಾತಿ ಪಂಗಡ ಇತರ ಬಡ ಜನರ ಹಾಗೂ ವಿಕಲಚೇತನ ಕಲ್ಯಾಣಕ್ಕೆ 87,81,000, ನೀರು ಶೇಖರಣೆ ಟ್ಯಾಂಕ್ಗಳನ್ನು ಶುದ್ಧಿಗೊಳಿಸುವುದು, ಕುಡಿಯುವ ನೀರು ಪರೀಕ್ಷೆಗೆ ಕ್ರಮ, ಪ್ರತಿ ನೌಕರಿ ಕಂಪ್ಯೂಟರ್ ಸೌಲಭ್ಯ ಕಲಿಸಿ ಆಫೀಸ್ ಕಡತ ನಿರ್ವಹಣೆ ಕೊಡುವುದು, ಈ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸಿ 1,30,00,000 ಉಳಿಸಿ ಆಯವ್ಯಯವನ್ನು ಕೌನ್ಸಿಲ್ ಮಂಡಳಿ ಮುಂದೆ ಮಂಡಿಸುವುದಾಗಿ ಮಂಡಿಸಿ ಸಭೆಯ ಎಲ್ಲ ಏಕವನ್ನಕರಿಗೆ ಅನುಮೋದನೆ ನೀಡಬೇಕೆಂದು ಕೋರುತ್ತೇನೆ. ಮೊದಲನೇದಾಗಿ ಶ್ರೀ ಅವಿಮುಕ್ತೇಶ್ವರ ಅವರ ಆಶೀರ್ವಾದದಿಂದ ಮೊದಲನೇ ಬಜೆಟ್ಟು 50,70,00,000 ಮಂಡಿಸಿದ್ದೀವಿ. ಅದಕ್ಕೆ ಉಳಿಕೆ 1,30,00,000 ಉಳಿಕೆ ಆಗಿದೆ. ಬರುವಂಥ ದಿನಗಳಲ್ಲಿ ಇನ್ನು ಹೊಸಕೋಟೆಗಿನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡಿ 31 ಜನ ಕೈ ಜೋಡಿಸಿ ಹಾಗೂ ನಮ್ಮ MLC ನಾಗರಾಜಣ್ಣವರಾಗ್ಬೋದು ಹಾಗೂ ಶಾಸಕರಾಗ್ಬೋದು, ವಿಧಾನ ಪರಿಷತ್ ಇನ್ನೂ ಅನುದಾನಗಳು ತಂದು ನಮ್ಮ ಹೊಸಕೋಟೆ ನಗರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು. ಅದೇ ಥರ ಕಸ ವಿಲೇವಾರಿ ಘಟಕ್ಕೆ ಮುಂದಿನ ದಿನಗಳಲ್ಲಿ ಇದಾಗುತ್ತೆ. ಮುಂದಿನ ದಿನಗಳಲ್ಲಿ ನೀರಿಗೂ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಈಗ ನಾವೇನು ಅನುಮೋದನೆ ಮಾಡಿದೆ ಅದಕ್ಕೆ ನಮ್ಮ ಅಧ್ಯಕ್ಷರು ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಮೂವರೂ ಹೆಚ್ಚು ಹೊತ್ತು ಮಾಡಿ ಮುಂದೆ ಮಾಡ್ತೀವಿ, ನೀರು ವ್ಯವಸ್ಥೆಯನ್ನು ಮಾಡ್ತೀವಿ. ಈ ದಿನ 2025-26 ಶುಕ್ರವಾರ ಈ ದಿನ ಬಜೆಟ್ ಆಯವ್ಯಯನ ಮೀಟಿಂಗ್ ಇಟ್ಕೊಂಡಿದ್ವಿ. ಆಯವ್ಯಯ ಗೋಚರ ಇವತ್ತು ಪ್ರಾರಂಭಿಕ ಮೊತ್ತ 7,73,00,000, ನಿರೀಕ್ಷಿತ ಆದಾಯ 42,97,00,000, ಲಭ್ಯವಾಗುವ ಮೊತ್ತ 50,70,00,000, ನಿರೀಕ್ಷಿತ ವೆಚ್ಚ 49,40,00,000, ಉಳಿಕೆ ಬಜೆಟ್ ಮೊತ್ತ 1,30,30,00,000. ಕೌನ್ಸಿಲ್ ಮಂಡಳಿಯ ಮಂಜೂರಾತಿಗಾಗಿ ಮಂಡಿಸಿರುವ 1,30,30,00,000 ಉಳಿಕೆ ಆಯವ್ಯಯವನ್ನು ಸಭೆಯ ಸಲಹೆ ಮತ್ತು ಸೂಚನೆಗಳನ್ನು ಪರಿಗಣಿಸಿ ಸರ್ವತೋಮುಖದಿಂದ ಅನುಮೋದನೆ ನೀಡಲಾಗಿದೆ. ಈ ದಿನ ಏನು ಬಜೆಟಲ್ಲಿ ಎಲ್ಲ ಸಬ್ಜೆಕ್ಟ್ ಇಟ್ಕೊಂಡಿದ್ವಿ, ಎಲ್ಲ ಸದಸ್ಯರ ಒಪ್ಪಿಗೆ ಮೇಲೆಗೆ ಎಲ್ಲ ಬಜೆಟಲ್ಲಿ ಇಟ್ಕೊಂಡಿರುವ ಎಲ್ಲ ಮೊತ್ತಗಳನ್ನು ಎಲ್ಲರ ನಿರ್ಧಾರದಿಂದ ಸಭೆಯ ಸರ್ವತೋಮುಖದಿಂದ ಈ ದಿನ ನಾವು ಬಜೆಟ್ನ
ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದೀವಿ, ಅನುಮೋದಿಸಿದ್ದೀವಿ. ಈಗ ನಾವು ಉಳಿತಾಯ ಮಟ್ಟ 1,30,30,00,000 ಉಳಿಕೆ ಆಯವ್ಯಯವನ್ನು ಸರ್ವಾನುಮತದಿಂದ ಅನುಮೋದನೆಯಿಂದ ಘೋಷಿಸಲಾಗಿದೆ. ಧನ್ಯವಾದಗಳು. ನಮ್ಮ ಹೊಸಕೋಟೆ ಅಭಿವೃದ್ಧಿಗೆ ಆಯವ್ಯಯ ಬಜೆಟ್ ನಮ್ಮ ಸ್ಥಾಯಿ ಸಮಿತಿ ದೇವರಾಜರು ಬಜೆಟ್ ಮಂಡನೆ ಮಾಡಿದ್ದಾರೆ. ಇವತ್ತಿನ ದಿನ ನಮ್ಮ ಹೊಸಕೋಟೆ ಅಭಿವೃದ್ಧಿ 130 ಕೋಟಿ ಅಭಿವೃದ್ಧಿಗೆ ತೊಗೊಂಡಿದ್ದೀರಿ. ನೀರು ವ್ಯವಸ್ಥೆ ಆಗಿರ್ಬೋದು, ಕಸ ವಿಲೇವಾರಿ ಘಟಕ ಆಗಿರ್ಬೋದು, ಟ್ಯೂಬ್ಲೈಟ್ ಆಗಿರ್ಬೋದು, ಎಲ್ಲ ಥರ ಅಭಿವೃದ್ಧಿ ಮಾಡಬೇಕು ಅಂತ ಇವತ್ತು ಬಜೆಟ್ ಮಂಡಿಸಿದಿರಿ. ಎಲ್ಲ ನಮ್ಮ 31 ಜನ ಸದಸ್ಯರುಗಳು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಈಗ ಎಲ್ಲ ಗೊತ್ತಿರ್ಬೋದು, ಹಬ್ಬ ಬರ್ತಾಯಿದೆ, ತೇರಹಬ್ಬ ಬರ್ತಾಯಿದೆ, ಯುಗಾದಿ ಬರ್ತಾಯಿದೆ. ಇದು ನೀರು ಏನು ತೊಂದರೆ ಆಗಕೂಡ್ದು ಅಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಕೆರೆಗಳ ಹತ್ರ ಹೋಗಿ ಎಲ್ಲ ನೀರುಗಳದ್ದು ಏನಿದೆ ಸಮಸ್ಯೆ ಇದೆಯೋ ಎಲ್ಲ ಮೋಟ್ರ್ ಇಳಿಸ್ಬೇಕು, ಮೋಟ್ರ್ ಕೆಟ್ಟೋಗಿರೋದನ್ನ ರೆಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀರಿ, ಮಾಹಿತಿ ಕೊಟ್ಟಿದ್ದೀರಿ ಅಧಿಕಾರಿಗಳಿಗೆ. ಇವತ್ತಿಂದ ಮಾಡ್ತಾಯಿದ್ದೀರಿ. ಇವತ್ತಿಂದ ಇನ್ನೂ ಜಾಸ್ತಿ ಮೀಟಿಂಗಲ್ಲಿ ಅದೇ ಚರ್ಚೆ ಆಯಿತು. ಹಬ್ಬ ಬರ್ತಾಯಿದೆ, ನೆಕ್ಸ್ಟು ಎಲ್ಲ ಇದು ಮಾಡ್ಕೊಂಡು ನೀರಿನ ವ್ಯವಸ್ಥೆ ಜನಗಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇವತ್ತಿಂದನೇ ನಾವು ಎಲ್ಲ ಕೆರೆ ಹತ್ರ ಹೋಗಿ, ಬಾವಿ ಹತ್ರ ಹೋಗಿ ಎಲ್ಲ ನೋಡಿಬಿಟ್ಟು ಇನ್ನು ಹಬ್ಬ ಇನ್ನು 3 ದಿನ ಇದೆ, 3 ದಿನದೊಳಗಡೆ ಎಲ್ಲ ನಾವು 3 ದಿನಕ್ಕೆ ನೀರು ಬರಬೇಕು ಅಂತ ಎಲ್ಲ ಹೇಳ್ತಾಯಿದ್ದೀವಿ.